ಏಯ್ ಓಡ್ಬಿಡಮ್ಮ. ಆಂಟಿ ಇಲ್ಲೇ ಹೋಗಿ ಬಂದು ಇಲ್ಲೇ ಸುತ್ತವ್ರ ಆಂಟಿ. ಅದೇ ಅವ್ರ ಕೈಯಲ್ಲೇ ಕೆಲಸ ಮಾಡಿಸ್ತಾವ್ರೆ. ಮಕ್ಕಳು ನೋಡ್ತಾವ್ರೆ ಎಷ್ಟು ಬೇಗ ಎಷ್ಟು ಹಚ್ಕೊಂಬಿಟ್ಟವ್ರ ಆಂಟಿ ಅಂತ. ಚೀಪ್ ಟ್ರಿಕ್ಸ್ ಪ್ಲೇ ಮಾಡಬೇಡಿ ಯಾರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಅಂದರೆ 10 ನಿಮಿಷದಲ್ಲಿ 10,000 ಕೊಡ್ತೀನಿ, ಶಾಪ್ ಮಾಡಬೇಕಂತೆ ನಮ್ಮಮ್ಮ. ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿ ಶಾಪ್ ಮಾಡಿಸ್ತಾ ಇದ್ದೀನಿ ಗೈಸ್. ದಯವಿಟ್ಟು ಈ ವಿಡಿಯೋ ಫುಲ್ಲು ನೋಡಿ. ಈ ವಿಡಿಯೋದಲ್ಲಿ ಏನೋ ಮಜಾ ಇದೆ, ನಿಮಗೆ ಮಜಾ ಸಿಗುತ್ತೆ ನೋಡಿ. ಆಂಟಿ ಇವರೇ ಇವತ್ತು ವಿಡಿಯೋಗ್ರಾಫರ್ ಆಗಿದ್ರಿ. ಇವಾಗ ನಮಸ್ಕಾರ ಗಾಯ್ಸ್. ಅಮ್ಮ ಖುಷಿ ಇಕ್ತಿದ್ಯಮ್ಮ ನಿನಗೆ 10,000 10 ಮಿನಿಟ್ ಶಾಪಿಂಗ್? ಹ್ಞೂ ಅನ್ನೋ. 10 ಮಿನಿಟ್ಸ್ ಅಲ್ಲಿ 10,000 10 ಮಿನಿಟ್ಸ್ ಅಲ್ಲಿ 10,000 ಕೊಡ್ತೀನಿ. 10 ನಿಮಿಷದಲ್ಲಿ 10,000 ಖರ್ಚು ಮಾಡ್ಬೇಕಾ? ಹಾಂ ಅಷ್ಟೇನಾ? ಅಷ್ಟಮ್ಮ, ನಿನ್ಗೆ ಈಸಿ ಟಾಸ್ಕು. ಬನ್ನಿ ಗೈಸ್ ನೋಡೋಣ ಅದು ಹೆಂಗೆ 10 ನಿಮಿಷದಲ್ಲಿ 10,000 ಹೆಂಗೆ ಖರ್ಚು ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ನೋಡಿ ಇವಾಗ ಟೈಮ್ ಸ್ಟಾರ್ಟ್ ಆಗಿದೆ. ಮಮ್ಮಿ ಅವರು ತಗೊಂಡು ಹೋಗ್ತಿದ್ದಾರೆ ನೋಡಿ. ತಗೋ ಮಮ್ಮಿ, ಇಟ್ಕೋ, ಇದನ್ನ ಇಟ್ಕೊಂಡಿರು. ಬೇಗ ಟೈಮ್ ವೇಸ್ಟ್ ಮಾಡಬೇಡ್ದು. ಪಟ ಅಂತ ಎತ್ಕೊಂಡು ಹಾಕೊಬೇಕು. ಹಾಂ, ಫೋನಲ್ಲಿ ಟೈಮ್ ನೋಡ್ಕೋ. 10 minutes. ಎತ್ಕೋ. ಮ್ಯೂಸ್ಲಿ ಚುಟು ಮ್ಯೂಸ್ಲಿ ಎತ್ಕೋ. ಚೌಕಾಸ್ ಎತ್ಕೋ. ಪಟ ಅಂತ ಎತ್ತಾಕು ಎಲ್ಲ. ಅಲ್ಮೆ ಬೀಳ್ಸಂಗಿದ್ಯಾ ಎಲ್ಲ? ಮಮ್ಮಿ ಇನ್ನೂ ಬೇಗ ಮುಗ್ಸಂಗಿದ್ಯಾ ಮಮ್ಮಿ? ನಂದಿನಿ ಈಚೆ ಇರಬೇಕು. ನಂದಿನಿ ಬಂದಿಲ್ಲ ಅಂತ ಕೆಲ್ಸಕ್ಕೆ. ಎತ್ಕೊಂತಿದ್ದಾರೆ ಎಲ್ಲ, ಎತ್ಕೊಂಡೆ ನೋಡಿ. ಪಟ್ಟ ಟೈಮು ಮಮ್ಮಿ, ಟೈಮ್ ಆಯ್ತು. ಆಮೇಲೆ ತೊಗರಿ ಬೆಳೆ ಎತ್ಕೊಳಕ್ ಹೋಗಿ ಇನ್ನೊಂದೇನೋ ಬೆಳೆ ಎತ್ಕೊಂಡ್ಬಿಟ್ಯಾ? ಕರೆಕ್ಟಾಗಿರೋದು ಎತ್ಕೊ. ಅದೇ ಅವ್ರ ಕೈಯಲ್ಲೇ ಕೆಲಸ ಮಾಡಿಸ್ತಾವ್ರೆ. ಅವ್ರ ಕೈಯಲ್ಲೇ ಪಾಪ ಎತ್ಕೊಂಬರಕ್ಕೆ ಹೇಳ್ತಾವ್ರೆ. ಇದು ನ್ಯಾಯನಾ? ಧರ್ಮನಾ? ನೀತಿನಾ? ಪಾಪ ನೋಡಿ ಅವ್ರನ್ನ ಶಾಕಲ್ಲಿ ನೋಡ್ತಾರೆ ಎಷ್ಟು ಬೇಗ ಎಷ್ಟು ಎತ್ಕೊಂಡ್ಬಿಟ್ಟವ್ರೆ ಆಂಟಿ ಅಂತ. 2.5 ನಿಮಿಷ ಆಗಿದೆ ಗೈಸ್. ನಮ್ಮಮ್ಮ ಇದರಲ್ಲೆಲ್ಲ ಎಕ್ಸ್ಪರ್ಟ್. ಎತ್ತಿ ಹಾಯ್ಕೊಳ್ಳೋದ್ರಲ್ಲೆಲ್ಲ ಎಕ್ಸ್ಪರ್ಟ್. ಬೇಗ ಎತ್ತಾಕೊಂತಾರೆ. ಇಂಥ ಕೆಲಸ ಎಲ್ಲ ಬೇಗ ಮಾಡ್ತಾರೆ. ಅದು 10,000 ಮಿನಿಟ್ಸ್ ಅಂದರೆ ಸ್ಪೀಡ್ ತಂಗಿ ನಮ್ಮಮ್ಮ. ಅವನಿಗೆ ಪಾಪ ಈ ಕನ್ನಡ ಗೊತ್ತಿಲ್ಲ ಇರಮ್ಮ. ಅವನ ಪಾಪ ಬೇಜಾರು ಮಾಡ್ಬಿಟ್ಟ. ಅವನಿಗೆ ಬೆಳಗ್ಗೆನೆ ಬೇಜಾರು ಮಾಡ್ಬಿಟ್ಟ ಅವನಿಗೆ. ನೀನು ಬೈದಿ ಚಾಕ್ಲೇಟ್ಸ್ ಏನು ಬೇಡವಾ? ಚಾಕ್ಲೇಟ್ಸ್, ಚೀಸ್. ನಂಗೆ ಚಾಕ್ಲೇಟ್ ಕೊಡ್ಸಮ್ಮ. ಹಾಂ, ಇಲ್ಲ ನೋಡಿ ಚಾಕ್ಲೇಟ್ ಎಲ್ಲ ಇದೆ. ತಗೋ. ಮಾಟಲ್ಲಿ ಇರೋರ್ನೆಲ್ಲ ಪರಿಚಯ ಮಾಡ್ಕೊಂಡ್ಬಿಟ್ಟವ್ರೆ ಆಂಟಿ. ಲೇಸ್ ಗೀಸ್ ಎತ್ಕೊಳಮ್ಮ. ಹನಿ ಇಲ್ಲ. ನನಗಿರ್ಲಿ, ನಿನಗೇನು ಬೇಕು ತಗೋ. ಅವ್ರಿಗೆ 10,000 ಕೊಟ್ಟು ನನಗೆ. ವಾಟ್ ಇಸ್ ದಿಸ್ ಆಂಟಿ? ವಾಟ್ ಇಸ್ ದಿಸ್? ಮಮ್ಮಿ ನಟೆಲ್ಲ ತಗೋ ಮಮ್ಮಿ, ನಟೆಲ್ಲ ಚೆನ್ನಾಗಿರುತ್ತೆ ಬ್ರೆಡ್ಗೆ. ಆಂಟಿ ಇಲ್ಲೇ ಹೋಗಿ ಬಂದು ಇಲ್ಲೇ ಸುತ್ತವ್ರ ಆಂಟಿ. ಸಂದಿಲ್ ಉಳ್ಕೊಂಬಂದಿದ್ದೀನಿ ನಾನು. ಅವ್ನ ಚೋಟಕ್ಕೆ ನಗು. ಇವ್ರದ್ದು ಬಂದಾಗೆಲ್ಲ ಇದೆ ಒಂದೊಂದಲ್ಲ ನನ್ನ ಮಕ್ಳದು ಅಂತ.
ಓಡಾದ ಅವನ ಪಾಪ. ಎತ್ಕೊಂಬಾರ ಗಾಡಿ ಮ್ಯಾಗಿ ಬೇಡವಾ? ಎತ್ಕೊ. ಎತ್ಕೋ ಎತ್ಕೋ ಎತ್ಕೋ. ಯಾವಾಗಲೂ ಮುಂದೆ ಇರೋದು ಎತ್ಕೊಬಾರ್ದು. ಹಿಂದೆ ಇರೋದು ಎತ್ಕೊಬೇಕು. ಟ್ಯಾಲೆಂಟ್ ತಿಳ್ಕೊಳ್ಳಿ. ಪಾಸ್ತಾ ಬೇಡವಾ? ಓ, ಮುಂದೆ ಇರೋದು ಏನಕ್ಕೆ ಎತ್ಕೋಬಾರ್ದು ಅನ್ನೋದು ಇದೇ ರೀಸನ್ ಗೈಸ್. ಈ ಥರ ಬಿದ್ದು ಬಿದ್ದು ಹೊಡೆದೋಗಿರುತ್ತೆ ಎಲ್ಲ, ಅದಕ್ಕೆ ಹಿಂದೆ ಇರೋದು ಎತ್ಕೊಳ್ಳಿ. ಇವಾಗ ಹಿಂದೆ ಇಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮ ಬಂದಾಗ ಅದನ್ನೇ ಎತ್ಕೊಳ್ಳಿ ಅಂತ. 5 minutes ಆಗೋಯ್ತು. 5 minutes 20 seconds. ಓಡ್ ಬೇಗ, ಟೈಮ್. ಡಾರ್ಕ್ ಫ್ಯಾಂಟಸಿ ಎತ್ಕೋ. ಇದೆ ಅಲ್ಲ. ಇದು ಎತ್ಕೋ ಖಾಲಿ. ಗೊತ್ತಿಲ್ಲ ಗೈಸ್, ನಮ್ಮ ಅಮ್ಮಗೆ 10,000 ರೂಪಾಯಿ ಶಾಪಿಂಗ್ ಮಾಡಿಸ್ತಿದ್ದೀನೋ ನನಗ ಅಂತ. ಇದ್ರ ಹಿಂದೆ ಒಂದು ಕಡುವು ಸತ್ಯ ಇದೆ, ನಿಮಗೆಲ್ಲ ತೋರಿಸ್ತೀನಿ. ಇದು ವೆಯ್ಟ್ ಮಾಡಿ, ಇನ್ನೂ ಟೈಮ್ ಇದೆ, ಓಡ್ಬೇಕು ಬೇಗ. ಇದು ಇದಿಲ್ಲಮ್ಮ ಗನ್ನು. ಗನ್ನಲ್ಲಮ್ಮ, ಅದು ಕಂಪು. ಅಯ್ಯೋ, ಇವ್ರು ಗಾಬರಿಲೆಲ್ಲ ಕೆಳಗೆ ಬಿಟ್ಬಿಡಿ. ಪಂಪ್ಗೂ ಗನ್ಗೂ ಡಿಫ್ರೆನ್ಸ್ ಗೊತ್ತಿಲ್ವಲ್ಲಮ್ಮ. ಏಯ್ ಓಡ್ಬಿಡಮ್ಮ. ಓಡಾದ್ರು ಗೈಸ್. ಎಲ್ಲೋದ್ರು? ಎಲ್ಲೋದಮ್ಮ? ನಮ್ಮಮ್ಮ ಕಾಣೆ ಆಗೋಗಿದ್ರು ಗೈಸ್. ಅಲ್ಲಿ ಅದು ಎಲ್ಲಿ ನುಗ್ಗಿ ಎಲ್ಲಿ ಹೋಗ್ತೀಯೋ, ಬೇಗ ಬೇಗ ಓಡಿ ಬರಬೇಕು. ಆಗೋಯ್ತು. ಸಾಕು ಬಾ, ಆಗೋಯ್ತು ಅಂದ್ರೆ ಬಾ ಅಷ್ಟೇ. ನಾ ಮುಗೀತಾ ಬಿಲ್ಲಿಂಗಾ ಗೈಸ್? ಟೈಮ್ ಬಂದು ಇನ್ನು 8 minutes 48 minutes ಅಷ್ಟೇ. ಬಾ ಅಷ್ಟೇ, ಹೋಗಂಗಿಲ್ಲ ಬಾ ಅಷ್ಟೇ. ಭಯ ಬಿಲ್ ಅಷ್ಟೇ ಗೈಸ್, ಟೈಮ್ ಮುಗೀತು ಅಷ್ಟೇನಾ? ಅಷ್ಟೇ. ಫೋನ್ ಹಾಕ್ಬಿಟ್ಟಿದ್ದೀರಾ ಬಿಲ್ ನೋಡಿ. 6,000 ಎಷ್ಟು? 6,188 ಆಗಿದೆ ಗೈಸ್. ನಾನು 10,000 ಕೊಟ್ಟರೆ ನಮ್ಮಮ್ಮ 6,200 ಅಷ್ಟೇ ಮಾಡಿರೋದು. ಇವಾಗ ಅವ್ರ ಕೈಲೇ ಫೋನ್ಪೇ ಮಾಡಿಸ್ತಾ ಇದ್ದೀನಿ. ಫೋನ್ ಬಿಸಿ ಇದೆ. ವಿಡಿಯೋ ಬ್ರೋ ಚೂರು ಆರೋಳಿ ಬಾಡಿ ಬಿಲ್ಡ್ರು ಗೈಸ್. ಹೌದು, ಆರೋಳಿಗೆ ಬಾಡಿ ಬ್ರೋ. ಒಂದ್ಸಲ ಹಿಂಗೆ ಅಂದ್ಬಿಡಿ ಬ್ರೋ. ಹಾಂ ಗೈಸ್ ನೋಡಿ, ಬಿಲ್ಲು 6,200 ಆಗಿದೆ. ಹಿಂಗೆ ಗೊತ್ತಿದೆ ನೋಡಿ ಗೈಸ್, ನಮ್ಮ ಗುಂಡ ಹಿಂಗೆ 1 ನಿಮಿಷನೂ ಕೂತ್ಕೊಳ್ಳಲ್ಲ ನನ್ನ ಮಗ. ಹಿಂಗೆ ಗೊತ್ತಿದೆ ನೋಡಿ. ಇವಾಗ ಹೋಗ್ತಾರೆ ಎಲ್ಲರೂ ನಮಗೆ ಕರ್ಕೊಂಡು ನೋಡಿ. ನಮ್ಮಮ್ಮ 10 ನಿಮಿಷಕ್ಕೆ 10,000 ಶಾಪಿಂಗು ಅಂದಿದ್ದು. ಆ ಶಾಪಿಂಗ್ ಬಿಟ್ಬಿಟ್ಟು ಇನ್ನೂ ನೋಡಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ. ಹೋಗಿ ಈಚೆ ಹೋಗಿ ಹೂವು, ನಾಳೆ ಪೂಜೆ ಅಲ್ವಾ, ಪೂಜೆಗೆಲ್ಲ ಐಟಮ್ಸ್ ತಗೊಂಡ್ಬಂದಿದ್ದಾರೆ. ಇದ್ರ ಬಿಹೈಂಡ್ ಫ್ಯಾಕ್ಟ್ ಏನಂದರೆ, ಮಮ್ಮಿ ಇಟ್ಕೊಂಬ, ಏನು ವಿಷಯ ಅಂದರೆ, ಕೆಲವೊಬ್ಬರು ಈ ಥರ ಚಾಲೆಂಜಸ್ ಇವಾಗ ಮಾಡ್ತಿರೋದನ್ನ ನೀವು ನೋಡ್ತಿದ್ದೀರಾ, ನೋಡಿರ್ತೀರಾ. 10,000 ರೂಪಾಯಿಗೆ 10 ನಿಮಿಷದಲ್ಲಿ ಶಾಪಿಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತ ನೋಡಿರ್ತೀರಾ. ಇದನ್ನ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇದೆಲ್ಲ ಫೇಕ್ ಕಂಟೆಂಟ್ ಆ್ಯಕ್ಚುಲಿ, ಆಯಿತಾ? ಫೇಕ್ ಕಂಟೆಂಟ್. ಯಾಕೆ ಫೇಕ್ ಕಂಟೆಂಟು ಅಂದರೆ, ಅವ್ರ ಮನೆ ಐಟಮೇ ತೊಗೊತಿರೋದು, ಮನೆಗೆ ದಿನಸಿನೇ ತೊಗೊತಿರೋದು. ಅದನ್ನು ನಿನಗೆ 10,000 ಕೈಗೆ ಕೊಡ್ತೀನಿ, 10 ನಿಮಿಷ ಶಾಪಿಂಗ್ 10 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಕತೆಗಳು ಹೊಡಿತಾರೆ. ಅದನ್ನೇ ಕಂಟೆಂಟಾಗಿ ಮಾಡಿಬಿಟ್ಟು ನಿಮ್ಮೆಲ್ರಿಗೂ ಬಕ್ರಾ ಮಾಡೋದು. ಅದ್ರ ಮೇಲೆ ನಾವು ಮುದ್ರು, ನಾವು ಮುಗೇನು ಗೊತ್ತಿಲ್ಲ ಅನ್ನೋ ಥರ ಪೋಟ್ರೆ ಮಾಡೋದು. ಒಬ್ಬ ಹಿಂಗೆ 10 ನಿಮಿಷ ಕೊಡ್ತೀನಿ, 10 ನಿಮಿಷದಲ್ಲಿ ಮಾಡಿಬಿಡಿ ಅಂತ ಹಿಂಗೆ. ಅವ್ರ ಮನೆ ಐಟಮೇ ತೊಗೊತಿರೋದು, ಅವ್ರ ಮನೆ ದಿನಸಿನೇ, ಏನೇನು ಬೇಕೋ ತೊಗೊಬೇಕು 10 ನಿಮಿಷಕ್ಕೆ ಅಂತ ಅವ್ನು ಅದನ್ನು ಕಂಟೆಂಟ್ ಮಾಡ್ಕೊಂಡು ಅದನ್ನು ನಿಮಗೆ ಪೋಟ್ರೆ ಮಾಡಿ ಬೇರೆ ಥರನೇ ತೋರಿಸ್ತಾರೆ. ಇನ್ನೊಬ್ಳು ಬರ್ತಾಳೆ, ಅಣ್ಣ ಅಂತ ಇರ್ತಾಳೆ, ಇನ್ನೊಂದು ಟೈಮ್ ಫ್ರೆಂಡ್ ಅಂತ ಇರ್ತಾಳೆ, ಅವನ ಹತ್ರನೇ ಮದುವೆ ಅಂತಾಳೆ, ಎಂಗೇಜ್ಮೆಂಟು ಆಗೋಯ್ತು ಅಂತಾಳೆ. ಈ ಥರ ಫೇಕ್ ಕಂಟೆಂಟ್ ಹಾಕ್ಕೊಂಡು ಏನೋ ಒಂದು ರೇಂಜಿಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಅದು ಅವ್ರ ಇಷ್ಟ, ಅವ್ರಿಗೆ ಬಿಟ್ಟಿದ್ದು, ಅವ್ರ ಕೆಪಾಸಿಟಿ. ಅದ್ರ ಮೇಲೆ ಏನಂತಾರೆ ಅಂದರೆ, ದೊಡ್ಡ ಕ್ರಿಯೇಟರ್ ಸಿಕ್ಕಿದಾಗ, ಇಲ್ಲ ಅವ್ರು ನಮ್ಮನ್ನ ರೆಕಗ್ನೈಸ್ ಮಾಡಿಲ್ಲ, ಗೊತ್ತಿದ್ರು ಬಿಟ್ಬಿಟ್ರು, ನಮ್ಮ ಹತ್ರ ಮಾತಾಡಿಲ್ಲ ಅಂತಾರೆ. ಅವ್ರುಗಳು 4-5 ವರ್ಷದಿಂದ ಅರ್ಧಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಇವತ್ತು ಆ ಜಾಗದಲ್ಲಿ ಕುತ್ಕೊಂಡವ್ರೆ. ನೀವು ಮೊನ್ನೆ ಬಂದ್ಬಿಟ್ಟು ಫ್ರೆಂಡ್ನ ಮದುವೆ ಮಾಡ್ಕೊತಿದ್ದೀನಿ, ನಮ್ಮ ಅಮ್ಮನ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ, ಈ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಯೂತ್ ಥರ ಮಾಡಿಕೊಂಡು ನೀವೇ ಈ ಥರ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ಕಂಡುಹಿಡಿಬೇಕು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಅಂದರೆ ಎಲ್ಲಿ ಕಂಡುಹಿಡಿತಾರೆ? ಗೊತ್ತಿದ್ರು ಏನಂತಾರೆ ಹೇಳ್ರಿ? ಮೊನ್ನೆ ಬಂದ್ಬಿಟ್ಟು ಇವರು ನಮ್ಮ ಜೊತೆ ಬಂದು ಈ ಥರ ಮಾಡಿಬಿಟ್ರೆ ನಮ್ಗೆ ಅದು ಸರಿ ಹೋಗಲ್ಲ ಅಂತಲೇ ಯೋಚನೆ ಮಾಡೋದು ಅವರು. ಯಾವತ್ತೂ ಇವಾಗ ಸೋಷಿಯಲ್ ಮೀಡಿಯಾನೇ ಏನೋ ಒಂದು ಕರೆನ್ಸಿ ರೋಲಿಂಗ್ ಆಗಿ ಇಟ್ಕೊಬೇಡಿ. ದುಡ್ಡುಗೋಸ್ಕರ ಏನೋ ಮಾಡಬೇಡಿ. ಈ ದುಡ್ಡುಗೋಸ್ಕರ ಮಾಡಿದ್ರು ನಿಮ್ಮ ವ್ಯಾಲ್ಯೂನ ಕಮ್ಮಿ ಮಾಡ್ಕೊಬೇಡಿ. ಮದುವೆ ಆಗ್ತಾ ಇದ್ದೀವಿ,
ಇಲ್ಲ ಅಂದ್ರೆ ನಮ್ಮ ಅಮ್ಮನ್ ಕರ್ಕೊಂಡು ಹೋಗ್ಬಿಟ್ಟು ಹಿಂಗ್ ಮಾಡ್ತಾ ಇದೀನಿ. ಇಲ್ಲ ನಮ್ಮ ಅಮ್ಮನ ಜೊತೆ ಟ್ರೆಂಡ್ ಮುಗ್ದೋಯ್ತು ಅಂತ ಇದ್ದಂಗೆನೆ ಇನ್ನೊಬ್ಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಓ ಇವಳು ನಮ್ಮ ಅತ್ತೆ ಮಗಳು ಅಂತ ಒಂದು ಇತಿಮಿತಿ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ನೋಡಿ, ಇವಾಗ ಸಮೀರ್ ಅವ್ರ ವ್ಲಾಗ್ಸ್ ನೋಡಿ, ಶ್ರವಣ್ ಅವ್ರ ವ್ಲಾಗ್ಸ್ ನೋಡಿ, ವರುಣ್ ಅವ್ರ ವ್ಲಾಗ್ಸ್ ನೋಡಿ, ಯಾವತ್ತಾದ್ರೂ ಅವ್ರು ಏನಾದ್ರೂ ವ್ಲಾಗಲ್ಲಿ ಈ ತರ ಚೀಪ್ ಟ್ರಿಕ್ಸ್ ಯಾವತ್ತಾದ್ರೂ ಮಾಡಿದಾರ? ಇಲ್ಲ. ಬೆಳಿಬೇಕು ಅನ್ನೋ ಹಠ ಎಲ್ರಿಗೂ ಇದೆ. ಬೆಳಿಬೇಕು ಅಂದ್ಬಿಟ್ಟು ಅಡ್ಡದಾರಿ ಹಿಡ್ದು ಈ ತರ ನಿಮ್ಮನ್ನ ನೀವೇ ಚೀಪಾಗಿ ನೋಡ್ಕೊಬೇಡಿ. ಜನ ನೋಡ್ತಿದಾರ, ಹೌದು. ಯಾರೋ ಒಬ್ರು ಹೇಳ್ದಂಗೆ ಕತ್ತೆ ಫೇಮಸ್ ಆದ್ರೂ ನೋಡ್ತಾರೆ, ಬಂದ್ ಕತ್ತೆ ಹತ್ರ ಫೋಟೋ ತಗೊಂತಾರೆ. ಯಾಕಂದ್ರೆ ಆ ಕತ್ತೆ ಫೇಮಸ್ ಆಗೈತೆ, ನೋಡು ಆ ಫೇಮಸ್ ಆಗಿರೋ ಕತ್ತೆ ಅಂದ್ಬಿಟ್ಟು ಬಂದು ಸೆಲ್ಫಿ ತಗೊಂತಾರೆ. ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ಇರಲಿ. ಇದೇನು ನಾವು ಮಾಡಿದ್ವಿ ಇವಾಗ ಶಾಪಿಂಗ್ ಮಾಡಿದ್ವಲ್ಲ, ಅದು ನಮ್ಮ ಮನೆ ಕೆಲಸಕ್ಕೆ, ನಮ್ಮ ಮನೆಗೆ ಯೂಸ್ ಆಗಬೇಕಾಗಿರೋ ಐಟಮ್ಸ್ನ ನಾವು ತಗೊಂಡಿರೋದು, ಬೇರೆ ಏನೂ ಅಲ್ಲ. ಎಲ್ಲರೂ ಹಿಂಗೆ ಮಾಡಿರೋದು. ಅದರಲ್ಲಿ ಇರೋ ಉತ್ತಮ ಕ್ರಿಯೇಟರ್ಸ್ ಮಾತ್ರ ಅವ್ರು ಕರೆಕ್ಟಾಗಿ ತೋರಿಸಿ ತಗೊಂಡು ಹೋಗಿ ಬೇರೆಯವ್ರಿಗೆ ದಾನ ಮಾಡಿದ್ದಾರೆ. ನಾನು ಏನಕ್ಕೆ ಮಾಡಿದ್ದೀನ ಅಂದರೆ ಗೊತ್ತಾಗ್ಲಿ ನಿಮ್ಗೆ ಹೆಂಗೆ ರೋಲ್ ಮಾಡ್ತಿದ್ದಾರೆ ಜನ, ನಿಮ್ಮ ಜೊತೆ ಹೆಂಗೆ ಆಟ ಆಡ್ತಿದ್ದಾರೆ ಅಂತ. ಅವ್ರ ಮನೆ ಯೂಸ್ಗೆ ಅವ್ರು ಪರ್ಚೇಸ್ ಮಾಡಿಬಿಟ್ಟು ಚಾಲೆಂಜ್ ಅಂದ್ಬಿಟ್ಟು ಹಾಕ್ತಾರೆ. ನೋಡಿದವ್ರಿಗೆ ಇವಾಗ ಯೂಟ್ಯೂಬ್ ಹೆಂಗಾಗೈತೆ ಅಂದರೆ ಕಂಟೆಂಟೇ ಇಲ್ವಾ, ಏನು ಈ ಥರ ಕಂಟೆಂಟ್ಗೋಸ್ಕರ ಹಿಂಗೆ ರೋಲ್ ಪ್ಲೇ ಮಾಡ್ತಿದ್ದಾರೆ ಅನ್ಸ್ಬಿಡುತ್ತೆ. ಸೊ ಇವೆಲ್ಲ ನಿಮ್ಮ ತಲೆಯಲ್ಲಿ ಇದ್ದು ಫೇಮಸ್ ಯಾರನ್ನ ಮಾಡಬೇಕು ಅವ್ರನ್ನ ಫೇಮಸ್ ಮಾಡಿ, ಸುಮ್ಮನೆ ಇರ್ನಾಡ್ದಿರ ಯಾರ್ಯಾರನ್ನೋ ಫೇಮಸ್ ಮಾಡಿ ಅವ್ರು ಆಮೇಲೆ ಮುಂದೊಂದು ದಿವಸ ಹಿಂಗಾಯ್ತು ಹಂಗಾಯ್ತು, ಆ ಹುಡುಗಿ ಬಂತು ಚೆನ್ನಾಗಿ ಆಡ್ಬಿಡ್ತು ಅಂದ್ರಿ, ಪಾಪ ಆ ಹುಡುಗಿ ಇವಾಗ ತಲೆಗೆ ಬೆಂಡೆ ಚುತ್ಕೊಂಡು ಮಲ್ಕೊಳಂಗೆ ಮಾಡಿದಿರಾ? ಏನು ಮಾಡೋಕ್ಕಾಗಲ್ಲ. ಇಟ್ಕೊಂಡು ಯಾರನ್ನೂ ಆಟ ಆಡ್ಬೇಡ್ರಿ. ನಿಮ್ಮ ಜೊತೆ ನಿಮ್ಮ ಹತ್ರ ಕಲೆ ಇದ್ರೆ ಟ್ಯಾಲೆಂಟ್ ಇದ್ರೆ ಅದನ್ನ ಮಾಡ್ರಿ. ನಾವು ಮುದ್ರು ಇವಾಗ ನಾನು ಇಂಜಿನಿಯರಿಂಗ್ ಓದ್ತಿರ್ಲಿ ಏನೋ ಒಂದು ಓದ್ತಿರ್ಲಿ, ನಾನು ಓದ್ತಿದ್ದೀನಿ ಅಂದಮೇಲೆ ನಾನು ಮುಗ್ಧ ಅಲ್ಲ. ಯಾರು ಇನ್ನೋಸೆಂಟ್ ಅಲ್ಲವೇ ಅಲ್ಲ ಈ ಪ್ರಪಂಚದಲ್ಲಿ, ಆಯ್ತಾ? ಇದೊಂದು ತಿಳ್ಕೊಳ್ಳಿ. ಬೇಸಿಕ್ ನಾಲೆಜ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಅಯ್ಯೋ ಈ ಕಾರ್ ಹೆಂಗೆ ಓಡಿಸೋದು, ಇವತ್ತು ಈ ಕಾರ್ ತೊಗೊಂಡ್ಬಿಟ್ಟು ನಾನು ನಾಳೆ ಕಾರ್ ಓಡಿಸ್ಬಿಡ್ತೀನಿ, ಕಾರ್ ತೊಗೊಬೇಕಾದ್ರೆ ನಂಗೆ ಕಾರ್ ಓಡ್ಸೋಕೆ ಬರಲ್ಲ, ನಾಳೆ ಕಾರ್ ಓಡಿಸ್ತೀನಿ ಅಂದರೆ ಜನ ಇದನ್ನ ಮೆಚ್ಚಿಸಿ ಏನಂತಾರೆ, ಬೆಳೆಯಪ್ಪ ಅಂತಾರೆ. ಅಂದರೆ ಅವ್ರು ಬೆಳಿತಿರೋದು ಕೋಪ ಇಲ್ಲ, ನನಗೇನು ಬೇಜಾರಿಲ್ಲ, ಹೇಳ್ತಾರದು ನೀವು ಯಾವ್ದನ್ನ ಎಂಟರ್ಟೈನ್ ಮಾಡ್ತಿದ್ದೀರ ಅನ್ನೋದು ತಿಳ್ಕೊಳ್ಳಿ. ಈ ಶಾಪಿಂಗ್ ಮಾಡಿದ್ದು ನಮ್ಮ ಮನೆ ಯೂಸ್ಗೆ, ಅದು ನಮ್ಮ ಅಮ್ಮನ ದುಡ್ಡೇ, ನಮ್ಮ ದುಡ್ಡೇನಲ್ಲ. ಅವ್ನು ದುಡಿತಿದ್ದಾಗ ಅವನೇನು ಮಾಡಿದಾನೆ, ಅವ್ನು ಮನೆಗೆ ಕೊಡ್ತಿದ್ನಲ್ಲ ರೇಷನ್ಗೆ ದುಡ್ಡು, ಅದೇ ದುಡ್ಡನ್ನ ಕೊಟ್ಟು ಚಾಲೆಂಜ್ ಥರ ವೀಡಿಯೋ ಮಾಡ್ಕೊಂಡು ಕಂಟೆಂಟ್ ಮಾಡ್ಕೊತವ್ರೆ ಅಷ್ಟೇ. ನಾವು ನಮ್ಮ ಮನೆಗೆ ಕೊಟ್ಟಿದ್ದು ಬಿಟ್ಟಿದ್ದೆಲ್ಲ ನಾವು ಮಾಡೋ ಅಂಥವ್ರಲ್ಲ. ಚೆನ್ನಾಗಿ ಹೇಳ್ತಿದ್ದೀವಿ. ನಮ್ಮ ಅಮ್ಮಂಗೆ 10,000 ಅಲ್ಲ 1 ಲಕ್ಷ ಕೊಟ್ಟರು ನಮ್ಮ ಅಮ್ಮಂಗೆ ಸಾಲಲ್ಲ, 1 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾರೆ ಅಂತ ನಮ್ಮಮ್ಮ. ಸೊ ಏನ್ನ ಯಾವ ಥರ ನೋಡಬೇಕೋ ಆ ಥರ ನೋಡಿ, ಯಾವ್ದನ್ನ ಸಪೋರ್ಟ್ ಮಾಡಬೇಕೋ ಸಪೋರ್ಟ್ ಮಾಡಿ. ಅವ್ರನ್ನ ಸಪೋರ್ಟ್ ಮಾಡಿಬಿಡಿ ಗಿಪೋರ್ಟ್ ಮಾಡಿಬಿಡಿ ಅಂತ ಇಲ್ಲ. ಚೀಪ್ ಟ್ರಿಕ್ಸ್ ಪ್ಲೇ ಮಾಡಬೇಡಿ ಯಾರು. ಏನಮ್ಮ ಅದು ನಿಜಪ್ಪ, ಕರೆಕ್ಟ್ ನಾನು ಹೇಳಿದ್ದು? ಕರೆಕ್ಟ್ ಮಗನೆ. ಬಟ್ ಮಾಡ್ಬೇಕು ಅವ್ನ್ ಬಂದ್ಬಿಟ್ಟು ಮಾಡಿ ನಿಜವಾಗ್ಲೂ ಏನು ಸ್ಟೇಜ್ ಮೇಲೆ ನಿಂತ್ಕೊಂಡದ್ದು ಹಾರ ಹಾಕೊಳ್ಳೋ ತರ ನನಗಂತ ನಿಜವಾಗ್ಲೂ ಬೇಜಾರಾಯ್ತು. ಯಾಕಂದ್ರೆ ಮುಂದೆ ಬರೋ ಯೂತ್ಸ್ ಅಕಸ್ಮಾತ್ ಮದ್ವೆ ಬೇರೆ ಯಾರೋ ಹುಡುಗ ಆದ ಅವಾಗೆಲ್ಲ ಏನ್ ಅನ್ಕೋತಾರ ಅವರೆಲ್ಲ. ಸೊ ನಿಮ್ ವ್ಯಾಲ್ಯೂಗಳು, ನಿಮ್ ಮರ್ಯಾದೆಗಳು ನೀವೇ ಡೌನ್ ಮಾಡ್ಕೊಂಬಿಡಿ. ಈ ವಿಡಿಯೋ ಕಂಟೆಂಟ್ ಕೊಡಿ, ನೀವು ಮಾಡಿ. ಅದನ್ನ ಬಿಟ್ಟು ಈ ಕರೆನ್ಸಿ ರೋಲಿಂಗ್ಗೋಸ್ಕರ ನೀವು ಮಾಡ್ತಿರೋದು ತಪ್ಪು ಅಂತ ಅನಿಸ್ತಿದೆ. ಇದಕ್ಕೆ ನಿಮ್ಗೆ ರಿಪ್ಲೈ ಕೊಡಬೇಕು ಅಂತ ನೋಡಿ, ಎಲ್ಲೋ ಇಂದ ಬಂದು ನೋಡಿ ರಿಪ್ಲೈ ಕೊಡಬೇಕು ಅನ್ಸಿದ್ರೆ ಕೊಡಿ, ದಯವಿಟ್ಟು ಕೊಡಿ. ತಿರುಗಿಸಿ ನಾನು ವಾಪಸ್ ಕೊಡ್ತೀನಿ. ಸಿ ಯು ಗೈಸ್ ಇನ್ ದ ವಿಡಿಯೋ. ಬಾಯ್.